கண்ணாடி காப்பாய் போற்றுவோம், நம் கருத்தாடி தருவாய் போற்றுவோம், நம் மரபை செய்வாய் போற்றுவோம், நம் அன்பளை கொடுப்பாய் போற்றுவோம், நம் மக்களை காப்பாய் போற்றுவோம், நம் மனதை ಬೋಲ್ಜಿ ಮಳೆ ಬರೋ ಥರ ಆಗಿದೆ ಗಾಯ್ಸ್. ಫುಲ್ಲು ನೋಡುವ ಮಳೆ ಬರುತ್ತಾ ಅಥವಾ ಮತ್ತೆ ಬಿಸಿಲು ಬರುತ್ತಾ ಅಂತ. ನಿಮ್ಮ ಕಡೆ ಹಿಂಗೆ ಆಗ್ತಿದ್ಯಾ? ಹಾಂ, ನಿಮ್ಮ ಕಡೆ ಹಿಂಗೆ ಆಗ್ತಿದ್ಯಾ ಹೇಳಿ ಫ್ರೆಂಡ್ಸ್? ಜಾಸ್ತಿ ಮೋಡ ಆಗಿದೆ. ಹೇಗೋಗುತ್ತೆ ನೋಡೋಣ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊತೀನಿ. ಅದು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 2:35. ಬೆಳಿಗ್ಗೆ ಎಲ್ಲ ಆಗಲ್ಲ. ಓಕೆ ಆಯಿತು ಫ್ರೆಂಡ್ಸ್, ಬಟ್ಟೆ ಎಲ್ಲ ಎತ್ಕೊಂಡೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ನಾನು ಬೆಳಗ್ಗೆಯಿಂದ ಮುಖಾನೇ ತೊಳೆದಿಲ್ಲ. ಬಡಾರು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗು. ಓಕೆ, ನಾವಮ್ಮ ಬಟ್ಟೆ ಎತ್ಕೊತಾರೆ. ನನ್ನನ್ನು ಸುಮ್ಮನೆ ಕರೆದವ್ರೆ. ನೋಡಿ ಗಾಯ್ಸ್, ಹೂವು ಶಂಖಪುಷ್ಪ ಅಲ್ಲ, ಯಾವುದೋ ಗೊತ್ತಿಲ್ಲ ನನಗೆ. ಇಟ್ಸ್ ಬ್ಯೂಟಿಫುಲ್ ರೈಟ್. ಮರ್ತೋಗಿದೆ ನನಗೆ, ಹೂವು ಸಗಲ ಮರ್ತೋಗುತ್ತೆ. ಶಿವನ್ ಎಷ್ಟು ಅಂದರೆ ಹೇಳ್ತಾರೆ. ನಮ್ಮ ಗಿಡದಲ್ಲಿ ದಾಸವಾಳ ಹೂವನೇ ಬಿಟ್ಟಿಲ್ಲ. ಮೊನ್ನೆ ಅಳ್ಳು ಹೋಗೈತೆ, ಬಟ್ ಆದರೆ ಯಾರೂ ಕಿತ್ತಿಲ್ಲ. ನೀನು ಹಿಡ್ಕೊಂಡು ಹೋಗು ಅಂತ ನಿನಗೆ ಕೊಡೋಕೆ ಬಂದರೆ ನೀನು ನನಗೆ ಕೊಡೋಗಿರ್ತೀಯ. ಇನ್ನೂ ಇಲ್ವಾ? ಇಲ್ಲೊಂದಿದೆ, ಇಲ್ಲಿ ಬೆಳಗ್ಗೆ ಕಿತ್ಕೊಂಡು ನಿಂತು ಬೇಗ ನಾನು ಹಾರಾಕೊಂಡು ಆಗ್ತಾಯಿತ್ತು. ಯಾವಾಗ ಬರ್ತದೆ ನೋಡ್ರಿ ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡ್ತೀನಿ. ಬಾಯ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. Few moments later. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ಬಟ್ಟೆ ಎತ್ಕೊಂಡು ಬಂದ್ವಿ. ಬಟ್ಟೆ ಒಗೆಯೋದು ಒಂದು ಕೆಲಸ ಆದರೆ ಬಟ್ಟೆ ಮುಚ್ಚೋದು ಒಂದು ದೊಡ್ಡ ಕೆಲಸ. ನಮ್ಮನೆ ಮಕ್ಕಳಿದ್ದಾರೆ, ಏನಿಲ್ಲ ಫ್ರೆಂಡ್ಸ್, ಕೂತಿದ್ದಾರೆ. ನಾನು ಓದ್ಕೊತಾ ಇದ್ದೀನಿ ನೋಡಿ. ಅವರು ಬಿಸಿ ತುಂಬ ಬಿಸಿ. ಹೇಳೋಕ್ಕೆ ಮನ್ಸು ಬರಲ್ಲ, ಅಷ್ಟೊಂದು ಬಿಸಿ ಅವರು. ಬಟ್ಟೆ ಮಡಚಿ ಸ್ವಲ್ಪ ಊಟ ಮಾಡೋಣ, ಆಮೇಲೆ ಏನಾಗುತ್ತೆ ನೋಡೋಣ. ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.
ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಇಷ್ಟ ಆಗಲ್ಲ ಬೇಡ. ಇದು ಯಾವ ಥರ ಮಾಡ್ಬೋದು ಅಂತ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಪಟ ಪಟ ಅಂತ ಬಟ್ಟೆ ಮಡಿಸ್ಬಿಟ್ಟು ಸಿಗ್ತೀನಿ. ಇದು ಸಪ್ನೀರಿಗೆ ಫ್ರೆಂಡ್ಸ್. ಇದಕ್ಕೆ ತೊಗರಿಬೇಳೆ, ನೀರು ಮತ್ತು ಟೊಮೊಟೊ 1 3, ಬದನೆಕಾಯಿ 1 2, ಅದು ಅರ್ಧ ಹಾಕಿದ್ದೀನಿ ಬದನೆಕಾಯಿ, ಹಾಗಾಗಿ 3 ಥರ ಕಾಣ್ತಾಯಿದೆ. ಇಷ್ಟು ಹಾಕಿ ಉಪ್ಪು ಹಾಕ್ಬಿಟ್ಟು 1 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಗುತ್ತೆ. ಆಮೇಲೆ ಹೇಳ್ತೀನಿ ಏನು ಮಾಡೋದು ಅಂತ. ಈ ಕಡೆ ನನ್ನ ಮಗಳು ಏನೇನೋ ಕಾಳನ್ನ ಹಾಕಿದ್ದಾಳೆ. ಏನೇನು ಅಂದರೆ ಇದೇನೋ ರಾಜ್ಮಾ ಅಂತೆ, ಕಡಲೆಕಾಳಂತೆ, ಹೆಸರು ಕಾಳು 3 ಥರ ನೆನೆಸಿದ್ದಾಳೆ. ಇದು ಕಾಬೂರ್ ಕಡಲೆ, ಇನ್ನು ನೆನೆಬೇಕು. ಎಲ್ಲ ಬೆಳಿಗ್ಗೆ ನೆನೆಹಾಕಿರೋದು. ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ, ಇನ್ನೂ ಒಂದಿಷ್ಟಿದೆ ಅಷ್ಟೇ. ನುಗ್ಗೆಕಾಯಿ ಸಾಂಬಾರು ವೇಸ್ಟ್ ಅಷ್ಟೇ. ಬಾಳೆಹಣ್ಣಿಲ್ಲಿ ಅಳ್ತಾವೆ, ಇನ್ನು ತಿನ್ನೋಕ್ಕೆ ಯಾರಿಗೂ ಮನಸ್ಸಾಗಿಲ್ಲ ಅನಿಸ್ತದೆ. ನಾನು ಬೆಳಗ್ಗೆಯಿಂದ 2 ತಿಂದೆ, ಇನ್ನೂ ಇಷ್ಟಿದ್ದಾವೆ. ಇದು ದೇವ್ರಿಗಿಟ್ಟಿದ್ದು. ಇಲ್ಲ, ಇದು ವಿಡಿಯೋದಿಲ್ಲ. ಪ್ರಸಾದಕ್ಕೆ ಅಂತ ದೇವ್ರಿಗಿಟ್ಟಿರ್ತೀವಲ್ಲ ಅದು. ಇದು ಯಾರು ಹಾಕೋಣ ಸಿಗ್ತಾರೆ ಅವ್ರಿಗೆ ಕೊಡೋಣ ಅಂದರೆ ನೋಡೋಣ. ಹಾಗೆ ಇಟ್ಟರೆ ಒಣಕೊಂಡೇ ಹೋಗ್ಬಿಡ್ತಿದ್ದು. ಯಾರನ್ನ ಕಂಡ್ರೆ ಕೊಡೋದು. ನಾನು ಆದರೆ ಇದ್ರ 1 2 ಹಾಕ್ಕೊಂತೀನಿ ಅಷ್ಟೆ. ಇವಾಗ ಸ್ವಲ್ಪ ಪಾತ್ರೆಗಳಿದ್ದಾವೆ, ತೊಳೆದು ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡುವ. ಇದು ಆವಾಗಲೇ ತೋರಿಸೋದ್ನಲ್ಲ ಫ್ರೆಂಡ್ಸ್, ಇದು ಸಪ್ನೀರು ಬೇಳೆ ಮತ್ತು ಬದನೆಕಾಯಿ ಟೊಮೊಟೊ ಅದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಲ್ಲ ಅದು. ಅದು ನೀರು ಸಪ್ರೇಟ್ ತಗೊಂಡಿದ್ದೀನಿ. ಇದು ಟೊಮೊಟೊ ಬದನೆಕಾಯಿ ಸಪ್ರೇಟು, ಇದು ಬೇಳೆ ಸಪ್ರೇಟು. ಇವಾಗ ಅದಕ್ಕೆ ಒಂದು ತಟ್ಟೆಗೆ ಆ ಸೊಪ್ಪು ನೀರನ್ನು ಹಾಕೋಬೇಕು. ನಾವಮ್ಮ ಕ್ಯೂಸಲ್ಲ ಗೈಸ್, ನಾನೇ ಕ್ಯೂಸ್ಬೇಕು. ನನಗೆ ಕೈ ಉರಿ ಬರುತ್ತೆ. ಅದೆಲ್ಲ ರೀಸನ್ನು, ನನ್ನ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಅದಕ್ಕೆ. ಎಸ್ ಫ್ರೆಂಡ್ಸ್, ಅವಳ ಕೈಯಲ್ಲಿ ತುಂಬ ಟೇಸ್ಟಿಯಾಗಿ ಬರ್ತದೆ. ನನ್ನ ಮೇಲೆ ಹಣೆ ಇಟ್ಟು, ನನ್ನ ಮೇಲೆ ಹಣೆ ಇಟ್ಟು. ನಿಜ ಹೇಳಬೇಕು. ಹೌದೌದು, ನಾನು ಆವಾಗಿಂದಾನೇ ಕ್ಯೂಚಲ್ಲ ಫ್ರೆಂಡ್ಸ್. ಕೈ ಬಗ 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 ಅಂತ ಉರಿತಾ ಇರ್ತೈತಿ. ನನ್ನ ಮಗಳು ಹೆಂಗೆ ತಡ್ಕೊಂಡು ಕ್ಯೂಸ್ ತೊಗೊತಾಳೋ ಗೊತ್ತಿಲ್ಲ. ಅದು ಟ್ಯಾಲೆಂಟ್ ಗೈಸ್ ಅದೆಲ್ಲ. ಆದರೂ ಟೇಸ್ಟ್ ಚೆನ್ನಾಗಿರುತ್ತಲ್ವಾ. ಇವತ್ತು ನಾನೇ ಕ್ಯೂಚನ್ನ ಅಂತ ಇದ್ದೆ, ನನ್ನ ಮಗಳು ನಾನು ಕ್ಯೂಚ್ ಕೊಡ್ಲಾ ಅಂದ್ಲು. ಸರಿ ಆಯಿತು ಅಂತ ಅವಳ ಹತ್ರನೇ ಕ್ಯೂಚಿಸ್ತಾ ಇದ್ದೀನಿ. ಈ ಸಾಂಬಾರು ಯಾರಿಗೆಲ್ಲ ಗೊತ್ತು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಅವರೆಲ್ಲ ಕಮೆಂಟ್ಸ್ ಮಾಡಿ ಯಾರಿಗೆಲ್ಲ ಇಷ್ಟ. ಇದಕ್ಕೆ ಇನ್ನೂ ವೈಟ್ ಬದನೆಕಾಯಿ ಇರಬೇಕಾಯ್ತು ಫ್ರೆಂಡ್ಸ್, ಚೆನ್ನಾಗಿರೋದು. ಇದೊಂಥರ ಪರ್ಪಲ್ ಕಲರ್ ಥರ ಬದನೆಕಾಯಿ. ನನಗೆ ವೈಟ್ ಕಲರ್ ಬದನೆಕಾಯಿ ಸಿಗಲಿಲ್ಲ, ನಮ್ಮೂರ ಕಡೆ ಸಿಗುತ್ತೆ ಆ ಥರದ್ದು ಇತ್ತು. ಬಟ್ ಆಲ್ರೆಡಿ ಅದು ತುಂಬ ಎಷ್ಟು ದಿವಸ ಆಗಿತ್ತು ತಂದಿಕ್ಕೊಂಡು ಅನ್ನೋ ಥರ ಇತ್ತು, ಫ್ರೆಶ್ ಇರಲಿಲ್ಲ ಅಂತ ತೊಗೊಂಡಿಲ್ಲ. ಇವಾಗ ನೋಡೋಣ. ಟೊಮೊಟೊ ಆಯಿತು, ಇವಾಗ ಬದನೆಕಾಯಿ. ನಮ್ಮ ಕಡೆ ಫೇವ್ರೆಟ್ ಸಾಂಬಾರು ಅದು. ಹಸಿ ಕಾಳು ಬರುತ್ತಲ್ವ, ಆ ಸಮಯದಲ್ಲಿ ಜಾಸ್ತಿ ಮಾಡ್ಕೊತಾರೆ. ಅವಾಗ ಇನ್ನೂ ಸಖತ್ತಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಈ ಒಣಕಾಳಿಗಿಂತ ಅದೇ ಚೆನ್ನಾಗಿರುತ್ತೆ.
ತೊಗರಿಕಾಯಿ, ಅಳಸಂದೆಕಾಯಿ, ಅವರೆಕಾಯಿ ಬರುತ್ತಲ್ಲ ಅವಾಗೆಲ್ಲ ಯಾರ ಮನೆಗನ ಕೇಳಲಿ ಬರೀ ಸೊಪ್ಪು ನೀರು ಅಂತಿರ್ತಾರೆ. ಅಳಸಂದೆಕಾಳ್ದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊಪ್ಪು ನೀರು. ಇದು ಅವರೆಕಾಳ್ದು ಮತ್ತು ತೊಗರಿ ಕಾಳ್ದೆಲ್ಲ ಸ್ವಲ್ಪ ತೆಳ್ಳಗೆ ಬರುತ್ತೆ. ನಮಗೆ ಮಸಾಲೆ ಸಾಂಬಾರ್ಗಿನ ಈ ಥರ ಸಾಂಬಾರು ಇಷ್ಟ. ನಂಗೆ ಮಸಾಲೆನೇ ಇಷ್ಟ. ಇದು ಸಖತ್ ಇಷ್ಟ. ಟೊಮೊಟೊ ಆಯಿತು, ಬದನೆಕಾಯಿ ಆಯಿತು. ಇವಾಗ ಹಸಿಮೆಣ್ಸಿನ್ಕಾಯಿ. ಇದು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕೋಬೋದು ಹುರ್ಕೊಂಡು. ಆದರೆ ಇದೇ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರುತ್ತೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ. ಇದಕ್ಕಿನ್ನ ಮುದ್ದೆ ಮಾಡಿಬಿಟ್ರೆ. ಇವಾಗ ಅರ್ಜೆಂಟಿನ ನನ್ನ ಮಗಳು ಕಾಯ್ತಾವಳೆ. ಅನ್ನ ಮಾಡಿದ್ದೀನಿ, ಅನ್ನ ಸಾಂಬಾರು ತಿಂತಾಳೆ ನೈಟಿಗೆ. ಇದೇ ಸಾಂಬಾರಿಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೋಬೇಕು. ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಇದು ಕೊತ್ತಂಬರಿ ನಮ್ಮ ಅಕ್ಕ ಊರಿಗೆ ಹೋಗಿದ್ವಿ, ಅಲ್ಲಿಂದ ಒಂದು ದೊಡ್ಡ ಕಟ್ಟು ತಗೊಂಡಿದ್ಲು. ಅವ್ರ ಮಗಳು ಊರಲ್ಲಿ ಏನೋ ಬೆಳೆದಿದ್ರಂತೆ. ಸೊಪ್ಪಿನ ಸೊಪ್ಪು, ಈ ಸೊಪ್ಪು ಎಲ್ಲ ತಗೊಂಡಿದ್ರು. ನಮಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು. ಅದು ಆಲ್ರೆಡಿ ಸೊಪ್ಪಿಂದು ಖಾಲಿ ಮಾಡ್ಕೊಂಡ್ವಿ. ಸಾಕದಾಗಿತ್ತು. ನಿಂತ್ಕೊಳಕ್ಕಾಗಿಲ್ಲ ಅಂದರೆ ಕೂತ್ಕೊಳ್ಳಪ್ಪ. ಏನಿಲ್ಲ, ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋಣ. ಇದು ಬೆಂಡೆಕಾಯಿ ಹುರ್ಕೋಬೇಕು, ಎಣ್ಣೆ ಹಾಕ್ದೇನೆ ಹಂಗೆ ಹುರ್ಕೊಂಬಿಟ್ಟಿಲ್ಲ ಅಂದರೆ ಒಲೆಯಲ್ಲಿ ಸುಟ್ಕೊಂತಾರೆ. ನಾನು ಸುಟ್ಕೊಂಡಿಲ್ಲ, ಬಾಣಲಿಲ್ಲ, ಹಂಗೆ ಹುರ್ಕೊಬಿಟ್ಟು ಹಚ್ಕೊಂಡಿದ್ದೀನಿ. ಹುರಿದಿದ್ದಾದ್ಮೇಲೆ ಹಚ್ಕೊಂಡಿದ್ದೀನಿ. ಸುಟ್ಟಿ ಮಾಡ್ತಾರೆ, ಇನ್ನೊಂದು ಸುಟ್ಟು ಬಜ್ಜಿ ಅಂತ, ಅದು ಸಖತ್ತಾಗಿರುತ್ತೆ. ಸುಟ್ಟು ಬಜ್ಜಿ, ಹಸಿ ಬಜ್ಜಿ, ಸೊಪ್ಪು ನೀರು. ಇದೇ ಸೊಪ್ಪು ನೀರು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ನೀರು ನೋಡಿ ಅಷ್ಟು ಸಾಕು. ಅಷ್ಟಕ್ಕೂ ಹಾಕು. ಹುಣಸೆಹಣ್ಣಲ್ಲಿ ಹುಣಸೆಹಣ್ಣು ಅದರಲ್ಲೇ ಹಾಕಿದ್ದೀನಿ. 3 ಟೊಮೊಟೊ ಹಾಕೊಂಡಿದ್ದೆ ಚಿಕ್ಕದು. ಸ್ವಲ್ಪ ಹುಣಸೆಹಣ್ಣು ಬಿದ್ದರೆ ಸಮಾಧಾನ. ನನಗೆ ಹುಣಸೆಹಣ್ಣಿಲ್ಲ ಅಂದ್ರೆ ಇನ್ನೂ ಒಂದು ಪೀಸ್ ಐತೆ, ಬಿಡು. ಅದು ಫುಲ್ ಹಾಕ್ಲಾ? ಹಾಂ, ಸಿಕ್ತು ಉಂಟು. ಏನೋ ಊಟ ಮಾಡ್ತಾರಲ್ಲ, ಬೇಕು ಅಂದರೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿನ ಹುರ್ಕೊಂಡು ಕಿಚ್ಕೋಬೋದು. ಮಾಡಿರೋರು ನನ್ನ ಮಗಳು. ಬೇಯಿಸ್ಕೊಟ್ಟಿದ್ದೆಲ್ಲ ನಾನು, ಇದನ್ನ ರೆಡಿ ಮಾಡಿದ್ದು. ಇದೇ ಮೇನು ಗೈಸ್, ಇದೇ ಇಂಪಾರ್ಟೆಂಟು. ಬೇಯಿಸೋದೆಲ್ಲ ಬೇಯಿಸ್ತಾರೆ. ಇದು ಟೇಸ್ಟಾಗಿ ಬರಬೇಕು ಅಂದರೆ ನನ್ನ ಮಗಳ ಕೈಯಲ್ಲಿ ಕಿಚ್ಕೊಂಡು ತಿನ್ನಬೇಕು. ಟೇಸ್ಟ್ ಮಾಡ್ತಾವ್ರೆ, ಸೌಟನ್ನೇ ಹಾಕ್ತಾವ್ರೆ. ಏನು ಕಮ್ಮಿ ಇದೆ? ಇನ್ನೊಂದು ಸ್ವಲ್ಪ ಖಾರ ಹಾಕ್ಬೇಕು. ಇನ್ನೂ ಖಾರ ಹಾಕ್ಬೇಕಾ? ಮೆಣಸಿನ್ಕಾಯಿ ಖಾರ ಇಲ್ಲ ಗೈಸ್, 3 ಹಾಕ್ತೀನಿ. 3 ಹಾಕ್ತೀರಾ? ಆಯ್ತು, ಹಾಕಿ. ಇದರಲ್ಲೇ ಮಿಕ್ಸ್ ಮಾಡ್ಕೊಳೋದು. ಇನ್ನೂ 1-2 ಹುರಿದು ಎತ್ತಿಟ್ಕೊಂಡ್ರೆ ತಟ್ಟೆಗೆ ಊಟ ಮಾಡುವಾಗ ಮೆಣಸಿನ್ಕಾಯಿ ಈ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಘಾಟ್ ಎಷ್ಟೊಂದು ಹೊಡಿತು ಗೊತ್ತಾ? ಘಾಟ್ ಹೊಡಿಯುತ್ತೆ. ಇದು ಕಿವುಚ್ಕೋಬೋದು ಖಾರ ಬೇಕು ಅಂದರೆ. ಇನ್ನೊಂದು ನಂಗೆ ಖಾರ ಇರಬೇಕು, ಸ್ಪೈಸಿ. ಮೊನ್ನೆ ಮೆಣಸಿಕಾಯಿ ಹಾಕಿದ್ನಲ್ಲ, ಅದೇ ಮೆಣಸಿಕಾಯಿ ಅಂದ್ಕೊಂಡೆ ಹಾಕಿದೆ ನೋಡಿಕೊಂಡು. ನೋಡಿದ್ರೆ ಖಾರ ಇಲ್ಲ ಅಂತ ಹೇಳ್ತಿದ್ಯಾ. ಹುಣಸೆಹಣ್ಣು ಕಿವಿಸ್ತಾರೆ ಸ್ವಲ್ಪ ಖಾರ. ಇಲ್ಲ. ಟೊಮೊಟೊ 3 ಹಾಕ್ಬಿಟ್ಟಿದ್ದೀನಿ.
ರೆಡಿ ಫ್ರೆಂಡ್ಸ್. ಹೇಗೆ ಕಾಣ್ತಾ ಇದ್ದೀನಿ? ನೀವಾಗಿ ಟೇಸ್ಟ್ ಮಾಡೋಣ. ನೀವು ಒಂದ್ಸರಿ ಮಾಡ್ಕೊಂತೀನಿ. ಇದು ಮಾತ್ರ ನಮ್ಮ ಯಜಮಾನ್ ಅಪ್ಪಗೆ ಮಾತ್ರ ಇಷ್ಟ ಆಗಲ್ಲ. ಅವರಿಗೆ ಇದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಬರೀ ಮಸಾಲೆ ಸಾಂಬಾರು. ನನಗೆ ಮಸಾಲೆ ಸಾಂಬಾರು ನನಗಾಗಲ್ಲ. ತಿಂತೀನಿ, ಅಪರೂಪಕ್ಕೆ ಮಾಡಿದ್ರೆ ಚಂದ ಅದ ಅಂದರೆ. ಇದಕ್ಕೆ ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು ಈ ಥರ ಬೇಳೆನು ಸ್ವಲ್ಪ ಯೂಸ್ ಮಾಡ್ತಾರೆ. ನನ್ನ ಮಗಳು ಟೇಸ್ಟ್ ಮಾಡ್ತಾರೆ. ನನಗೆ ಮಾಡಿಕೊಡ್ತಿದ್ಯಾ? ಸುಮ್ಮನೆ ಚೆನ್ನಾಗಿರುತ್ತೆ. ಸೂಪರ್ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮಾಡ್ಕೊಳ್ತೀವಿ. ಈ ಸಾಂಬಾರು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ನಮಗೆ ಮಾತ್ರ ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಮಗಳು ಊಟಕ್ಕೆ ಹಾಕೊಟ್ಬಿಟ್ಟು ಒಂದಿನ ಕೆಲಸ ಏನಿದೆ ಅಂತ ನೋಡುವ. ನಂಗೆ ಮುದ್ದೆ ಬೇಕು ಗೈಸ್. ಮುದ್ದೆ ಮಾಡಬೇಕಲ್ವ? ಇವಾಗಲೇ ಮಾಡಲಾ? ನೈಟಿಗೆ ಬೇಡವಾ? ಆದರೆ ಮತ್ತೆ ನೈಟಿಗೆ ತಗೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಯಾವಾಗ ಮಾಡಲಿ ಕರೆಕ್ಟಾಗಿ ಹೇಳಿ. ಇವಾಗ ಮಾಡಲಾ? ಯಾವಾಗಾದ್ರೂ ಮಾಡಿ. ಬೋಂಡ ಮಾಡಬೇಕಂತೆ. 3-4 ದಿವಸದಿಂದ ಹೇಳ್ತಿದ್ದಾರೆ ಬೋಂಡ ಮಾಡಿಕೊಡು ಅಂತ. ಇವತ್ತು ಮಾಡಬೇಕು. ಮತ್ತೆ ಅವ್ರಿಗೆ ಅಡುಗೆ ಇದಲ್ಲ ಫ್ರೆಂಡ್ಸ್, ಅವರಿಗೆ ಸಪ್ರೇಟು. ಅವ್ರಿಗೆ ಏನಾದರೂ ಚಿತ್ರಾನ್ನ ಇಲ್ಲ ಅನ್ನ ಒಗ್ಗರಣೆ ಇಲ್ಲ ಪುಳಿಯೋಗರೆ ಈ ಥರ ಏನಾದರೂ ಮಾಡ್ಕೊಡ್ಬೇಕು ಅವರಿಗೆ. ಇಲ್ಲ ಬೇರೆ ಸಾಂಬಾರೇ ಮಾಡಬೇಕು. ಇದು ನಮ್ಮೂವರಿಗೆ ಮಾತ್ರ ಇದು ಟೇಸ್ಟೇ ಇಲ್ಲ ಗೈಸ್. ಒಂದ್ ದಿವಸ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಹಂಗೆ ತಿಂತಿದ್ರು. ಆಮೇಲೆ ಇತ್ತೀಚಿಗೆ ಒಂದು ಯಪ್ಪ ಬೇಡೇ ಬಿಡ ನಂಗೆ ಅಂತ. ಅವರೆಲ್ಲ ಟೇಸ್ಟ್ ನೋಡಿದ್ರೆ ಗೊತ್ತಾಗೋದು. ಅವ್ರ ಅಮ್ಮರಿಗೆಲ್ಲ ಇಷ್ಟ, ಬಟ್ ಇವ್ರಿಗೆ ಇಷ್ಟ. ಇನ್ನು ಹುಷಾರಿಲ್ದರು, ಜ್ವರ ಗಿರ ಬಂದಿರೋರು ಕೈ ಗೊಚ್ಚಿ ಕೂಸ್ಕೊಂಡು ತಿಂತಾರಲ್ವ, ಅದೆಲ್ಲ ಎಷ್ಟು ಚೆನ್ನಾಗಿದೆ. ಅದನ್ನ ಇನ್ನ ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಮುಂದಿನ ಕೆಲಸ ಏನು ಮಾಡೋದು ಅಂತ ನೋಡೋಣ. ಓಕೆ ಬಾಯ್. ನಾನು ಓದ್ಕೋತೀನಿ. ನಾನು ಸಿಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಮುದ್ದೆ ಮಾಡಬೇಕು. ಮುದ್ದೆ ಮಾಡಿದೆ ನೈಟಿಗೆ ಬರೀ ಅನ್ನ ಸಾಂಬಾರು ಮತ್ತೆ ಬೋಂಡ. ಬೇಳೆ ಬಾಯಿ ಕರ್ಕೊಂಡು ಹೋಗ್ಬೇಕು. ಆರೋಗ್ಯ ಕೂಗ್ತಿದೆ ಆದರೂ ಬೇಳೆ ಸಾವು ಆಫ್ ಮಾಡ್ತೀವಿ. ಇದೆ ಇಲ್ಲ ನೋಡಿ ಫ್ರೆಂಡ್ಸ್, ಅದು ಮಾತಾಡೋದು ಏನಿಲ್ಲ, ನಾನೇ ಮಾಡ್ತಿದ್ದೆ ಮಾಡ್ತಾರೆ ಫ್ರೆಂಡ್ಸ್. ಓದ ಬಿಸಿ ಇವಾಗ ಏನು ಕೆಲಸ ಮಾಡ್ತಾರೆ ಅಷ್ಟೇ. ನನಗೆ ಚಿಕನ್ ಮಾಡಿದ್ರೆ ನಾನು ಮಾಡ್ಬೋದು. ಎಲ್ಲ ಮಾಡ್ತಾರೆ. ಚಿಕನ್ಗೆ ವಾಶ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಚಿಕನ್ ವಾಶ್ ಮಾಡ್ರೆ ಮತ್ತೆ ಟ್ರೈ ಮಾಡ್ತೀನಿ. ಅವ್ರಿಗೆ ಸ್ಮೆಲ್ ಆಗಲ್ಲ. ಚಿಕನ್ ಆಗ್ತದೆ, ಸ್ಮೆಲ್ ಆಗಲ್ಲ. ಇವ್ರು ಬಂದ್ರ ನಾವು ಅದೆಲ್ಲ ಎಲ್ಲ ಮಾಡಿ ಎಲ್ಲ ಮಾಡ್ತೀವಿ. ಮಕ್ಕಳಿಗೆ ಫ್ರೆಂಡ್ಸ್ ಚಿಕನ್ ಮನೆಗೆ ನಾನು ಹಾಕಿದ್ವಿ. ಮುಂಚೆ ಅವಾಗ ಮಾಡ್ತೀವಿ ಅಷ್ಟೇ. ಇವಾಗ ಮನೆ ಕೂಡ ನಾವೆಲ್ಲ ಮಾಡಿಲ್ಲ. ಆಚೆ ಏನೋ ತಿನ್ನಿಸ್ಕೊಂಡು ಅಷ್ಟೇ. ಮತ್ತೆ ಏನೋ ಊರಿಗೆ ಹೋದಾಗ ರಜ್ಜಿದಿರೋ ರಾಟಿದಿರೋ ಹಾಕಿದಿರೋ ಅದು ದೊಡ್ಡ ಯಾರಾದ್ರೂ ಮಾಡಿದಾಗ ಅದು ತಿನ್ನೋದು. ಮುದ್ದೆ ಕೊಡಿದೆ ಆದರೆ ನಾನು ಇದರಲ್ಲಿ ಮಾಡೋದು ಡಿಫ್ರೆಂಟ್. ನಮ್ಮ ಈ ಸ್ಕೂಲ್ ಮಾಡ್ತೀವಿ ಅಂತ ಮುದ್ದೆ ಕೊಟ್ಟು ಮಾಡ್ಕೊಂಡು ಕೊಟ್ಟಿದ್ದೆ. ನನಗೆ ಅದು ಅಭ್ಯಾಸ ಆಗ್ತದೆ ಇದರಲ್ಲಿ ಮಾಡಿ ಇದು ಮುದ್ದೆ ಬೇಕಾದ್ರೆ ಅದನ್ನ ಬಳಸೋಣ ಅಂತ ಸುಮ್ಮನೆ. ನಾನು ಮುದ್ದೆ ಮಾಡಿ ಕೊಟ್ಟಿದ್ದೀನಿ. ಸರಿಯಾಗಿ ಬೈತಾ ಹೊಡಿತಾ ಮಾಡಿದ್ರಲ್ಲ ನಾವು ದಾನಿಗೆ ಕೊಟ್ಟು ಅದಕ್ಕೆ ಬೇಕು. ಚಿಕ್ಕದಾಗಿ ತರಿಸ್ಕೊಂಡಿರೋದು ಏನು ಡಬ್ಬೆ ಕೊಟ್ಟಿರೋದು ಹಾಕಿರೋದು ಸೇಮ್ ಆ ಸೈಜ್ ತರಿಸ್ಕೊಂಡಿದ್ದೀನಿ. ಆದರೆ ನೀಡೋಲ್ಲ ನಾವೆಲ್ಲ ಮಾಡ್ಬೋದು. ಈ ಸ್ಪೂನ್ ಯಾವಾಗ ಮುಗಿದೋಗುತ್ತಾ ಮಾಡಿ ನೀವು ಅಂದರೆ ಜಾಸ್ತಿ ಜನಕ್ಕೆ ಇದನ್ನು ನಮ್ಮ ಹೋಗಿ ಅಂತ ತರಿಸ್ಕೊಂಡು ಅಷ್ಟೇ. ಇದನ್ನು ಇಷ್ಟೊಂದು ಎಷ್ಟು ಬಳಸ್ತೀನಿ ಅಷ್ಟೇ. ನಮ್ಮ ಮನೆಯಲ್ಲ ಬಳಸ್ತೀವಿ. ನಾವು ಮುದ್ದೆ ಮಾಡೋದು ನಮ್ಮ ಮನೆಗೆಲ್ಲ ಮುದ್ದೆ ಮಾಡಲ್ಲ ಅಂತ ನಾವು ಕೇಳಿದೆ. ಸರಿ ಅನ್ನೋದು ಅಂದಲ್ಲ ಎಲ್ಲ ಮಾಡಿ ತಿಂಡಿ ಕೂಡ ತಿಂತಾರೆ. ನಮ್ಮ ವಾರ ಮುದ್ದೆ ತಿಂದಿಲ್ಲ ಅಂದರೆ ಏನು ಮಾಡ್ತಾರೆ ತಿಂದಾಯ್ತಾ? ಇವಾಗ ಹೋಗಿ ಸ್ವಲ್ಪ ಎಲ್ಲ ಇವತ್ತು ರಜಾ ಹಾಕಿದ್ದಾರೆ ಫ್ರೆಂಡ್ಸ್. ಕೆಮ್ಮಿತ್ತು ಸ್ವಲ್ಪ ಅಲ್ಲಿ ಬರೀ ಮಾಡ್ತಾರೆ. ಅವಾಗ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಅವತ್ತು ಮನೆಗೆ ಹೋದ್ರೆ ನಾವೆಲ್ಲ ಮತ್ತೆ ಕೊಟ್ಟಿವಿ. ರಜಾ ಹಾಕೋದು ಪಾಪ ಇದೆಯಾ ಕೋಲ್ಡು ಆ ಥರ ಜಾಸ್ತಿ ಆದರೆ ಮಾತ್ರ ರಜಾ ಹಾಕ್ತಾರೆ. ನಮ್ಮ ಚಿಕ್ಕ ಮಗಳು ಸ್ಕೂಲಿಂದ ಬಂದು ಮಲ್ಕೊಂಡಿದ್ದಾಳೆ. ಅಂತ ಇಕ್ಕೊಂಡು ಮಲ್ಕೊಂಡ್ಬಿಡ್ಲು. ಫುಲ್ ನಿದ್ದೆ. ನೈಟು ಅದೇನೋ ಪ್ರಾಜೆಕ್ಟ್ ಮಾಡಬೇಕು ಸ್ಕೂಲಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ಲು. ಅರ್ಧ ರೆಡಿ ಮಾಡಿದ್ಲು. ಆಮೇಲೆ ಅವಳಿಗೆ ಅದು ಮಾಡೋಕ್ಕಾಗಲಿಲ್ಲ. ಅವಳೇನು ಮಾಡಿದ್ಲು, ಎಲ್ಲ ಕಿತ್ತಲ್ಲಿ ಎಸ್ಬಿಟ್ಟು ಬಂದ್ಬಿಟ್ಟು ದಬಾಕೊಂಡು ಮಾಡ್ಕೊಂಡು. ಪೇಷನ್ಸ್ ಇದೆ, ಬಟ್ ಅದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ. ನಿದ್ದೆ ಬೇರೆ ಎಳಿತಾ ಇರುತ್ತೆ ಅವಳಿಗೆ. ಅವಳೇನು ಮಾಡಿದ್ಲು, ಎಲ್ಲ ಕಿತ್ತಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದ್ಬಿಟ್ಟು
ಮಲ್ಕೊಂಡು ಇವಾಗ ಅದೇ ಬೇಜಾರಲ್ಲಿ ಮತ್ತೆ ಬಂದು ಮಲ್ಕೊಂಡಿದ್ದಾಳೆ. ಸ್ವಲ್ಪ ಅವಲಕ್ಕಿ ಇತ್ತಲ್ಲ ಅದನ್ನು ತಿಂದು. ಸಾಂಬಾರು ಯಾವುದು ರೆಡಿ ಮಾಡಿರಲಿಲ್ಲ, ಇವಾಗ ಮಾಡಿದ್ದೀನಿ. ಮುದ್ದೆ ಮಾಡಿಬಿಟ್ಟು ಎದ್ದಾಳಿಸ್ತೀನಿ. ನಮ್ಮದು ಕುಕ್ಕರ್ದು ಸೌಂಡ್ ಹೆಂಗೆ ಬಂದೈತೆ ಅಂದರೆ ವಿಡಿಯೋದಲ್ಲಿ ಅಷ್ಟು ಸೌಂಡ್ ಕೇಳಿಸಿದೆ, ನನಗೆ ಗೊತ್ತಿಲ್ಲ. ಪಾಪ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಆನ್ ಮಾಡಿಬಿಟ್ಟು ಕುಕ್ಕರು ಅದು ವಿಜಿಲ್ ಸೌಂಡ್ ಬರ್ತಾ ಐತೆ. ನನ್ನ ಪಾಡಿ ನಾನು ಮಾತಾಡಿದ್ದೀನಿ. ಆಮೇಲೆ ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗ ನೋಡಿದ್ರೆ ಫುಲ್ ಸೌಂಡ್, ನನ್ನ ಮಾತೇ ಕೇಳಿಸ್ತಾ ಇಲ್ಲ, ಬರೀ ಕುಕ್ಕರ್ ಸೌಂಡ್. ಯಾರೆಲ್ಲ ಬೇಜಾರಾಗಿದ್ದಲ್ಲ ಅವರಿಗೆಲ್ಲ ಸಾರಿ ಫ್ರೆಂಡ್ಸ್. ನನ್ನ ಮಗಳು ಓದ್ಕೊಳಕ್ಕೆ ಹೋದ್ಲು. ಮುದ್ದೆ ಕುದಿ ಬಂದಿದೆ, ಇವಾಗ ಹಸಿಟ್ಟು ಹಾಕ್ಬೇಕು. ಮಧ್ಯಾಹ್ನದ ಊಟ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮಧ್ಯಾಹ್ನ ಸಂಜೆ ಮಧ್ಯಾಹ್ನದ ಊಟ ಸಂಜೆ ಮಾಡೋದು. ಸಂಜೆ ಅಂದರೆ 6 ಗಂಟೆ. ಮನೆಗಿರೋದಕ್ಕೆ ಇವತ್ತು 3 ಟೈಮು ಇದು 3 ಟೈಮ್ ಮಾಡ್ತಾವ್ರೆ. ಅದೇ ಅಲ್ಲೂ ಇದಕ್ಕೆ ಹೋಗಿದ್ರೆ ಕೋಚಿಂಗ್ ಬೆಳಿಗ್ಗೆ 1 ಟೈಮು, ಮಧ್ಯಾಹ್ನ ತಿಂತಿದ್ದೆ ಇಲ್ವಾ ತಗೊಂಡು ಹೋಗೋಳು. ಅದೇನು ತಿಂತಾಳೋ ಬಾಕ್ಸಾಗಿ ವಾಪಸ್ ತರ್ತಾಳೋ. ರಾಗಿ ಮುದ್ದೆ, ಸಪ್ನೀರು, ಕಿವುಚಾಮ್ರ ಅಂತ ನಮ್ಮ ಕಡೆ ಸಪ್ನೀರು ಅಂತಾರೆ. ಸಿಹಿ ಕಹಿ ಚೆನ್ನ ಅವ್ರು ಹೇಳ್ತಾರಲ್ಲ, ಒಂದು ತಿಂದ್ಬಿಡ್ತಾರೆ, ನಾನು ಇನ್ನೊಂದು ತಿಂದ್ಬಿಟ್ಟು ಹೇಳ್ತೀನಿ. ಬರಲ್ಲ. ಅದೇ ಬೇಕಾ? ಇರ್ಲಿ ಬಿಡು, ಹಾಕಿದ್ದೀನಿ. ನಾಲ್ಕು ದಿನದಿಂದ ಕೇಳ್ತಾ ಇದ್ರಿ, ಇವತ್ತು ಮಾಡ್ತಾ ಇದ್ವಿ. 3-4 ದಿನದಿಂದ ಕೇಳ್ತಾ ಇದ್ರಿ, ಇವತ್ತು ರೆಡಿ ಮಾಡ್ತಾ ಇದ್ವಿ. ಎಣ್ಣೆ ಕಡ್ದಿರೋದು ಜಾಸ್ತಿ ತಿನ್ಬಾರ್ದು. ಬೋಂಡ ರೆಡಿ, ಅವರೆಲ್ಲ ಹಾಕೊಂಡು ತಿಂತವ್ರೆ.